ಹಾಯ್ ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಹನಾ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇದು ಬಂದು ಮಾರ್ನಿಂಗ್ ವ್ಲಾಗ್. ಸೊ ಇವತ್ತು ನನ್ನ ಬರ್ತಡೇ. ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ, ಏನು ಕತೆ ಅಂತ. ಸೊ ತುಂಬ ಜನ ವಿಶ್ ಮಾಡಿದೆ ನನ್ನ ಬರ್ತಡೇಗೆ. ಸೊ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಅಮ್ಮ ಅಕ್ಕ ಊರಿಗೆ ಹೋಗಿದ್ದಾರೆ, ಅವರು ಕೂಡ ಬರ್ತಾರೆ. ಅಂದರೆ ಅಜ್ಜಿ ಮನೆಗೆ ಹೋಗಿದ್ದಾರೆ. ಸೊ ಮನೇಲಿ ಯಾರೂ ಇಲ್ಲ, ನಾನು ಒಬ್ಬಳೇ ಇದ್ದೀನಿ, ನಾನು ಮತ್ತು ನಮ್ಮ ತಾತ. ಇವಾಗ ಟಿಫನ್ ರೆಡಿ ಮಾಡ್ತಾಯಿದ್ದೆ, ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು. ಸೊ ನನಗಿಷ್ಟ ಆಗುತ್ತೆ ಅವಲಕ್ಕಿ ಉಪ್ಪಿಟ್ಟು, ಅದಕ್ಕೆ ಅದನ್ನೇ ಮಾಡ್ಕೊತಾ ಇದ್ದೀನಿ. ಎಸ್, ನೋಡೋಣ ಇವತ್ತಿನ ಬರ್ಡೇ ಬ್ಲಾಗ್ ಹೆಂಗೆ ಹೋಗುತ್ತೆ, ಏನು ಕತೆ ಅಂತ ನೀವೇ ನೋಡಿ. ನಾನು ಯಾವ ಥರ ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀನಿ ಅಂದರೆ, ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಕಡಲೆಬೇಳೆ ಎಲ್ಲ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಆದ ತಕ್ಷಣ ಕರಿಬೇವಿನ ಸೊಪ್ಪು ಹಾಗೆಯೇ ಮೆಣಸಿನ್ಕಾಯಿನ ಹಾಕಿ ಅದಾದ ನಂತರ ಈರುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡ್ತೀನಿ. ಅದಕ್ಕೆ ರೋಸ್ಟ್ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆ್ಯಂಡ್ ಹಾಗೆಯೇ ಪಕ್ಕದಲ್ಲಿ ಅವಲಕ್ಕಿನ ಸ್ವಲ್ಪ ತೊಳೆದು ನೆನೆ ಹಾಕಬೇಕು. ಜಾಸ್ತಿ ನೆನೆಸ್ಬಾರ್ದು, ಬಿಕಾಸ್ ನೆನೆದ್ರೆ ಜಾಸ್ತಿ ಒಂಥರ ಮುದ್ದೆ ಥರ ಆಗಿಬಿಡುತ್ತೆ. ಸ್ವಲ್ಪನೇ ತೊಳೆದ್ಬಿಟ್ಟು ಒಂದು 2 ಮಿನಿಟ್ಸ್ ನೆನೆಸಿ ಸೋಲಾಕ್ಕೊಬಿಡ್ಬೇಕು. ಆ್ಯಂಡ್ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಉಪ್ಪು ಎಲ್ಲ ಹಾಕಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಅವಲಕ್ಕಿ ಹಾಕ್ಬಿಟ್ಟು ಒಂದೆರಡು ಹೋಳಿಗೆ ಬಿಟ್ಟಿದ್ದೀನಿ ನಾನು, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸಿಂಪಲಾಗಿ ಈ ಥರ ನಾನು ಮಾಡೋದು ಅವಲಕ್ಕಿ ಉಪ್ಪಿಟ್ಟು. ಸೊ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ನಾನು ಮಾಡ್ತಿದ್ನಲ್ಲ ಹಾಗೆ ಹೇಳಿದೆ ನಾನೇನೇನು ಹಾಕ್ತೀನಿ ಅಂತ ಅಂದ್ಬಿಟ್ಟು. ಎಸ್, ಇವಾಗ ಅವಲಕ್ಕಿ ಉಪ್ಪಿಟ್ಟು ರೆಡಿ ಮಾಡಿದ್ದೀನಿ. ಸೊ ನಮ್ಮ ತಾತಂಗೆ ಹಾಕ್ಕೊಟ್ಬಿಟ್ಟು ನಾನು ಕೂಡ ತಿನ್ನಬೇಕು. ಮತ್ತು ಇನ್ನು ಕೆಲಸಗಳೆಲ್ಲ ಇದೆ, ಕೆಲಸ ಮಾಡಬೇಕು, ಮನೆ ಕೆಲಸ, ಕಸ ಗುಡಿಸ್ಬೇಕು, ಮನೆ ಒರೆಸ್ಬೇಕು, ಮನೆಯೆಲ್ಲ ನೀಟಾಗಿ ಒರೆಸಿ ದೀಪ ಹಚ್ಚಬೇಕು. ಬಿಕಾಸ್ ಬರ್ಡೇ ದಿನ ಹಾಗೆ ಇರೋಕ್ಕಾಗತ್ತಾ ಹೇಳಿ. ಸೊ ಸ್ನಾನ ಎಲ್ಲ ಮುಗೀತು. ಸೊ ಹೂ ಕಿತ್ಕೊಬರೋಣ ಅಂತ ಅಂದ್ಬಿಟ್ಟು ಹಿಂದೆಗಡೆ ಹೋದೆ. ಸೊ ನಮ್ಮ ಮನೆ ಹಿಂದೆಗಡೆನೇ ನಾವು ದಾಸವಾಳ ಗಿಡ ಹಾಕಿದ್ದೀವಿ. ಇವಾಗಂತೂ ಮಳೆ ಬಿದ್ದ ಮೇಲಂತೂ ಸಿಕ್ಕಾಪಟ್ಟೆ ದಾಸವಾಳ ಹೂವೇ ಇದೆ. ಸೊ ಹಾಗಾಗಿ ನಾವೇನು ಅಂಗಡಿಲಿ ತರ್ತಿಲ್ಲ ಹೂವನ್ನ. ಸೊ ಎಷ್ಟೊಂದು ಬಿಡುತ್ತೆ, ಅದೇ ಸಾಕಾಗುತ್ತೆ ನಮಗೆ ಹೂವು. ಎಸ್, ಇವಾಗ ಕೂತಿದ್ದೀನಿ, ಪೂಜೆ ಎಲ್ಲ ಮುಗೀತು. ಸೊ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದೆ, ಒಳ್ಳೇದಾಗ್ಲಪ್ಪ ಅಂತಲೂ ಕೂಡ ಕೇಳಿಕೊಂಡೆ. ಹಾಗೆಯೇ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಮನೇಲೇ. ಬಟ್ ಇವಾಗ ಟೈಮ್ ಆಲ್ರೆಡಿ 2 o'clock ಆಗಿದೆ. ಸೊ ಏನಾದರೂ ಹಾಲ್ಕೀರ್ ಆ ಥರ ಮಾಡ್ತೀನಿ. ಜಾಮೂನು ಇದೆ, ಜಾಮೂನ್ ಪ್ಯಾಕೆಟು, ಬಟ್ ಅದು ಅಷ್ಟೊಂದು ಇಷ್ಟ ಆಗಲ್ಲ ನನಗೆ. ಹಾಗಾಗಿ ಹಾಲ್ಕೀರ್ ಮಾಡಿಬಿಡ್ತೀನಿ, ಬೆಸ್ಟ್ ಐಡಿಯಾ. ಸೊ ಇವಾಗ ಹೋಗಿ ಹಾಲ್ಕೀರ್ಗೆ ಏನೇನು ಬೇಕು, ಹಾಲು ಎಲ್ಲ ತರಬೇಕು. ಹೋಗಿ ತೊಗೊಂಡು ಬರ್ತೀನಿ, ಅಂಗಡಿಗೆ ಹೋಗಿ ಬಂದು ಆಮೇಲೆ ಸಿಗ್ತೀನಿ, ಓಕೆನಾ? ಎಸ್, ಇವಾಗ ಮನೆಗೆ ಬಂದೆ. ಅಂಗಡಿಗೆ ಹೋಗಿ ಹಾಲು ಮತ್ತು ಶಾವಿಗೆ ಏನೂ ಇರಲಿಲ್ಲ. ಸೊ ಎಲ್ಲನೂ ತಂದಿದ್ದೀನಿ, 1 ಲೀಟ್ರ್ ಹಾಲು ತಂದಿದ್ದೀನಿ. ಸೊ ಇವಾಗ ಖೀರ್ ಮಾಡಬೇಕು. ಆ್ಯಂಡ್ ಹೊಸ ಡ್ರೆಸ್ಸು ಎಲ್ಲ ತೊಗೊಂಡಿದ್ದೀನಿ, ಬಟ್ ಹಾಕ್ಕೊಂಡಿಲ್ಲ, ಆಮೇಲೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇದೊಂದು ಹೊಸ ಟೀ ಶರ್ಟ್ ಮೊನ್ನೆ ಟಿ-ಶರ್ಟ್ ಮಾಡ್ಕೊಂಡಿದ್ದೆ. ಸೊ ಅಲ್ಲಿ ತಂದೆ, ಅದನ್ನು ವೇರ್ ಮಾಡಿದ್ದೀನಿ. ನೋಡಿ, ನನ್ನ ಬರ್ಡೇಗೆ ನಾನೇ ಸ್ವೀಟ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಎಂಥ ಪರಿಸ್ಥಿತಿ, ಏನು ಮಾಡೋದು? ನನ್ನ ಬರ್ಡೇಗೆ ನಾನೇ ಮಾಡ್ಕೊಡು, ಏನು ಮಾಡೋಕ್ಕಾಗಲ್ಲ. ಹಾಲು ಮೊದಲು ಕಾಯಕ್ಕೆ ಇಟ್ಬಿಡ್ತೀನಿ, ಚೆನ್ನಾಗಿ ಅದು ಇದು ಬಂದರೆ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕಬೇಕು, ಇಲ್ಲ ಅಂತ ಅಂದರೆ ಒಂಥರ ಗಟ್ಟಿ ಥರ ಚೆನ್ನಾಗಿರಲ್ಲ ಅಷ್ಟೊಂದು. ಖೀರ್ ಥರ ಮಾಡಿದಾರೆ, ನಾನು ಹಾಲು ಖೀರ್ ಅಂತ ಅಂತೆಲ್ಲ ಅದು. ಎಸ್, ಇವಾಗ ಇಟ್ಕೊಳ್ಳೋಣ ಶಾವಿಗೆನ. ಇಲ್ಲಿ ಒಂದು ಬಾಂಡಿ ಇಟ್ಟಿದ್ದೀನಿ. ಸೊ ಇದೊಂದೇ ಕಮ್ಮಿ ಅನಿಸುತ್ತೆ, ಈಗಿನ ಇದ್ದಲ್ಲಿ 10 ರೂಪಾಯಿ ಇಷ್ಟೊಂದು ಶಾವಿಗೆ ಕೊಟ್ಟವರು, ಪರವಾಗಿಲ್ಲ. ಎಷ್ಟು 10 ರೂಪಾಯಿ ಅಷ್ಟೇ ಇದು ನೋಡಿ, ಎಷ್ಟು ಈಸಿಯಾಗಿ ಬರುತ್ತೆ. ಅದನ್ನು ಎಷ್ಟು ಬೇಕಾಗುತ್ತೆ ಅಂತ ಎಲ್ಲನೂ ಹಾಕ್ಕೊಡ್ತೀನಿ. ಬೇಕು ಇಷ್ಟ ಅಲ್ಲಿಗೆ 1 ಲೀಟ್ರ್ ಹಾಲಿದೆ, ಲೀಟ್ರಿಗೂ ಜಾಸ್ತಿನೇ ಇದೆ ಹಾಲು. ಸ್ವಲ್ಪ ನಾನೆಲ್ಲ ಸ್ವಲ್ಪ ಹೆಚ್ಚು ಅದನ್ನು ಹಾಕಿದ್ದೀನಿ. ಯಾಕಂದರೆ ನಮ್ಮ ಮನೇಲಿ ಏನಂತ ಅಂದರೆ ಈ ಖೀರೆಲ್ಲ ಇಷ್ಟಪಡ್ತಾರೆ ಜಾಸ್ತಿ.
ಸೊ ನಮ್ಮ ಅಕ್ಕ ಅಂತೂ ಇಷ್ಟಪಡ್ತಾಳೆ ಜಾಸ್ತಿ. ಸೊ ನನಗೂ ಇಷ್ಟ ಖೀರು, ಬಟ್ ಜಾಮೂನೆಲ್ಲ ಅಷ್ಟು ಇಷ್ಟ ಆಗೋಲ್ಲ. ನಮ್ಮ ಅಕ್ಕ ಸಿಹಿ ಐಟಮ್ ಎಲ್ಲ ತಿಂತಾಳೆ. ಸೊ ತುಪ್ಪದಲ್ಲಿ ಹುರಿಯೋಣ ಶಾವಿಗೆನ ಚೆನ್ನಾಗಿ. ಈ ಕಡೆ ಹಾಲು ಕುದಿಯೋಕೆ ಇಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಖೀರ್ ಮಾಡೋಕ್ಕೆ ಬರುತ್ತೆ. ಸೊ ಏನು ಸ್ಪೆಷಲ್ ಏನಿಲ್ಲ. ನಾನು ಹಂಗೆ ನಿಮ್ಮ ಜೊತೆ ಮಾತಾಡ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ಆನ್ ಮಾಡಿದೆ. ಸೊ ಅವಾಗ ಟೈಮ್ ಪಾಸ್ ಆಗುತ್ತೆ ಅಂತ. ಸೊ ನೋಡಿ, ಈ ವರ್ಷನೇ ಆ್ಯಕ್ಚುಲಿ ನಾನು ಬರ್ಡೇ ಎಲ್ಲೂ ಆಚೆ ಹೋಗ್ದಂಗೆ ಇರೋದು. ಬಿಕಾಸ್ ಫ್ರೆಂಡ್ಸ್ ಎಲ್ಲ ಕೆಲ್ಸಕ್ಕೆ ಹೋಗ್ತಾರಲ್ಲ, ಅವ್ರೇನು ಸಿಗು ರಜೆ ಆಗ್ತಾನೆ ಅಂದರು. ನಾನೇ ನನ್ನಿಂದ ಬೇಡ ಅಂತ ಅಂದ್ಬಿಟ್ಟು ಹೋಗಿ ಅಂದೆ. ಸೊ ಬೇಡ, ರಜೆ ಎಲ್ಲ ಹಾಕೋದು ಬೇಡ ಅವರು ಅಂತ ಅಷ್ಟೇ. ಇವಾಗ ಈವ್ನಿಂಗ್ ಆದರೂ ಸಿಗು ಅಂತ ಹೇಳ್ತಾ ಇದ್ದಾರೆ, ನೋಡೋಣ. ಬೇಡ ಅಂತ ಅಂದ್ಕೊಂಡಿದ್ದೀನಿ. ಮಳೆ ಬೇರೆ ಬರ್ತಿದೆ. ಸೊ ಮಳೆ ಸಿಗಾಕೊಂಡ್ರೆ ಹಿಂಸೆ ಆಗುತ್ತೆ, ಪಜಿತಿ ಬೇರೆ. ಸೊ ಹಾಗಾಗಿ ಏನು ಮಾಡೋದು ಗೊತ್ತಿಲ್ಲ. ಗಮ್ಮಂತ ಇದೆ ಶಾವಿಗೆ ಹುರಿತಾ ಇರೋದು. ಸೊ ತೋರಿಸ್ತೀನಿ ನೋಡಿ, ಶಾವಿಗೆ ಹುರಿತಾ ಇದ್ದೀನಿ ಇಲ್ಲಿ. ಈ ಕಡೆ ಗಮ್ಮ ಅಂತ ಸೊ ಇವಾಗ ಶಾವಿಗೆಲ್ಲ ಹುರಿದಿಟ್ಕೊಂಡಿದ್ದೀನಿ. ಸೊ ಹಾಲು ಹೋಗ್ತಾ ಇದೆ, ನೀಟಾಗಿ ಕುದಿ ಬರ್ತಾ ಇದೆ. ಚೆನ್ನಾಗಿ ಕುದಿಬೇಕು ಹಾಲು. ಸೊ ಅವಾಗ ಹಾಲೊಂದು ಹಸಿ ವಾಸನೆ ಎಲ್ಲ ಹೋಗ್ಬಿಡುತ್ತೆ. ಸೊ ಅವಾಗ ಚೆನ್ನಾಗಿರುತ್ತೆ. ಹಸಿ ಸ್ಮೆಲ್ ಹೋದ್ರೇ ಯಾವುದೇ ಪದಾರ್ಥನೂ ಅಷ್ಟೇ, ಟೀ ಕಾಫಿ ಮಾಡುವಾಗ ಅಷ್ಟೇ ಚೆನ್ನಾಗಿ ಕುದಿಬೇಕು, ಅವಾಗ ಚೆನ್ನಾಗಿರುತ್ತೆ ಟೀ ಕಾಫಿನೂ ಅಷ್ಟೇ. ಸೊ ಕುದೀತಿದೆ. ಹಾಲು ಸ್ಮೆಲ್ಗೂ ಶಾವಿಗೆ ಸ್ಮೆಲ್ಗೂ ಆಲ್ರೆಡಿ ನನಗೆ ಕೀರ್ದು ಸ್ಮೆಲ್ಲು ಗೊತ್ತಾಗ್ತಿದೆ. ಸೊ ಸಖತ್ತಾಗಿದೆ ಸ್ಮೆಲ್ ಮಾತ್ರ, ಬಟ್ ಟೇಸ್ಟ್ ಹೇಗಿರುತ್ತೆ ನೋಡೋಣ. ಸೊ ಇವಾಗ ಶುಗರ್ ಆ್ಯಡ್ ಮಾಡೋಣ ಅಂತ. ಸೊ ಒಂದು ಅಂದಾಜಲ್ಲಿ ಹಾಕಿ ನಾನು 1 2 3 4 5 6 ಸ್ಪೂನ್ ಹಾಕ್ತಾಯಿದ್ದೀನಿ. ಸೊ ಆಮೇಲೆ ಸ್ವೀಟ್ ನೋಡ್ಬಿಟ್ಟು ಮತ್ತೆ ಹಾಕೋಣ ಅಂತ. ಸೊ 6 ಹಾಕಿದೆ. 1 ಲೀಟ್ರಿಗೆ ಇನ್ನೊಂದು ಸ್ವಲ್ಪ ಬೇಕು ಅನಿಸುತ್ತೆ. ಸೊ ಇನ್ನೊಂದು 2 ಸ್ಪೂನ್ ಎಕ್ಸ್ಟ್ರಾ ಹಾಕ್ತೀನಿ. ಅಷ್ಟು ಸ್ವೀಟ್ ಆದರೂ ನನಗೆ ಇಷ್ಟ ಆಗೋಲ್ಲ. ನಮ್ಮ ಮನೇಲಿ ಸ್ವೀಟ್ ಜಾಸ್ತಿ ತಿನ್ನಲ್ಲ ಯಾರೂ. ಸೊ ಸ್ವಲ್ಪ ಆಮೇಲೆ ಕುದ್ದು ಬಂದಮೇಲೆ ನೋಡೋಣ ಸ್ವೀಟ್ ಹೆಂಗಿದೆ ಅಂತ. ಸೊ ಆವಾಗ ಟೇಸ್ಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಇದಕ್ಕೇನು ಸ್ವೀಟ್ ಎಷ್ಟು ಬೇಕಂದ್ರೆ ಹಾಕೋಬೋದು ನೋಡಿಕೊಂಡು. ಅತಿ ಸ್ವೀಟ್ ಆದರೂ ಅಷ್ಟೇ ಕುಡಿಯೋಕ್ಕಾಗಲ್ಲ, ಚೆನ್ನಾಗಿರಲ್ಲ. ಇವಾಗ ಇದನ್ನು ಚೆನ್ನಾಗಿ ಈ ಥರ ಕುದಿವಾಗ ಸ್ವಲ್ಪ ತಿರುಗಿಸಿ. ಬಿಕಾಸ್ ಸಕ್ಕರೆ ಕರಗಲಿಲ್ಲ ಅಂದರೆ ಅಡಿಲೆಲ್ಲ ಸ್ಟಿಕ್ಕಿ ಥರ ಆಗಿಬಿಡುತ್ತೆ. ಸೊ ಸಿದೋಗೋ ಥರ ಅನಿಸುತ್ತೆ ಅದು ಸ್ವಲ್ಪ. ಹಾಗಾಗಿ ಈ ಥರ ಸ್ವಲ್ಪ ಕುದಿಯುವಾಗ ಮಿಕ್ಸ್ ಮಾಡಿ, ಅವಾಗ ಏನೂ ಆಗಲ್ಲ. ಸೊ ಇವಾಗ ಇದಾಗಿದೆ. ಒಬ್ದಿಟ್ಕೊಂಡಿದ್ದ ಶಾವಿಗೆ ಅದನ್ನು ಹಾಕ್ತೀನಿ ಇವಾಗ. ಬಿಕಾಸ್ ಅದು ಅದ್ರ ಜೊತೆ ಸ್ವಲ್ಪ ಕುದಿ ಬಂದರೆ ಚೆನ್ನಾಗಾಗುತ್ತೆ. ಹಾಗಾಗಿ ಇಷ್ಟು ಡ್ರೈ ಫ್ರೂಟ್ಸ್ನ ಕಟ್ ಮಾಡಿಟ್ಟಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಹಾಕಬೇಕು. ಅಂದರೆ ಹಂಗೆ ಹಾಕೋದಲ್ಲ, ಫ್ರೈ ಮಾಡಿಬಿಟ್ಟು ಹಾಕಬೇಕು. ಆಮೇಲೆ ಕನ್ಫ್ಯೂಷನ್ ಮಾಡ್ಕೊಬಿಟ್ಟಿರ. ಇವಾಗ ನೆಕ್ಸ್ಟ್ ಬಂದು ಡ್ರೈ ಫ್ರೂಟ್ಸ್ ರೋಸ್ಟ್ ಮಾಡಬೇಕು. ಅದೇ ಪ್ಯಾನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ತುಪ್ಪ ಕಟ್ ಮಾಡೋಣ. ಸೊ ಕಟ್ಟಾಗಬೇಕಲ್ವ. ಇವಾಗ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಲಾಸ್ಟಲ್ಲಿ ಒಂದು ನಿಮಗೆ ಟೆಕ್ನಿಕ್ ಇದೆ, ಅದನ್ನು ಯೂಸ್ ಮಾಡಿದ್ರೆ ಖೀರ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಸಿಗತ್ತೆ ಚೆನ್ನಾಗಿರುತ್ತೆ. ಆ ಥರ ನನಗಂತೂ ತುಂಬಾ ಇಷ್ಟ ಆಗ್ತಲ್ಲ. ತುಪ್ಪನೇ ಇಲ್ಲ ಗಾಯ್ಸ್, ಒಂದೇ ಒಂದು ಸ್ಪೂನ್ ಅಷ್ಟಿದೆ ಅಷ್ಟೇ ಇಲ್ಲಿ ತುಪ್ಪ. ಸೊ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡ್ತೀನಿ ಇವಾಗ. ಆಲ್ರೆಡಿ ಬಿಸಿ ಆಗುತ್ತೆ. ರೋಸ್ಟ್ ಮಾಡಬೇಕು ನೀಟಾಗಿ. ಈ ಥರ ಫುಲ್ ಚೆನ್ನಾಗಿ ರೋಸ್ಟ್ ಮಾಡಬೇಕು, ಇಲ್ಲಾಂದರೆ ಅದು ಒಂಥರ ಅನಿಸುತ್ತೆ. ಈಗ ಕ್ರಿಸ್ಪಿ ಥರ ಇರುತ್ತೆ. ರೋಸ್ಟ್ ಆಗಿದೆ. ಇವಾಗ ಮೆಲ್ಲನೆ ಹಾಕ್ಬೇಕು. ಘಮ ಅಂತಿದೆ. ಒಂದು ಏಲಕ್ಕಿ ಹಾಕಿ, ಒಂದು ಲವಂಗ ಹಾಕಬೇಕು. ಅದು ಚೆನ್ನಾಗಿರುತ್ತೆ ಫ್ಲೇವರು. ಭಟ್ರೆಲ್ಲ ಹಾಕ್ತಾರೆ ನೋಡಿ ಮದುವೆ ಮನೆಗಳಲ್ಲಿ. ಸೊ ಅಲ್ಲಿ ಯಾರು ಹೇಳಿದರು ನನಗೆ ಈ ಥರ ಹಾಕೋ ಚೆನ್ನಾಗಿರುತ್ತೆ ಅಂತ. ಸೊ ನಾನು ಕೂಡ ಏಲಕ್ಕಿ ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ನಿಮಗೆ ಲಾಸ್ಟಲ್ಲಿ ಒಂದು ಟ್ರಿಕ್ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಚೆನ್ನಾಗಿರುತ್ತೆ ಅದು ಖೀರ್ಗೆ ಹಾಕಿದ್ರೆ, ಅಂದರೆ ಕ್ಯಾರಮಲ್ ಶುಗರು. ಸೊ ಅದನ್ನು ಮಾಡ್ಕೊಳ್ಳೋದು ಹೇಗಪ್ಪ ಅಂತ ಅಂದರೆ, ಒಂದು 2 ಸ್ಪೂನು ಶುಗರ್ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಶುಗರ್ ಹಾಕ್ಬಿಟ್ಟು ಅದು ಕರಗಬೇಕು.
ಅದಕ್ಕೆ ನೀರು ಗೀರು ಏನು ಹಾಕ್ಬಾರ್ದು. ಸೊ ಶುಗರ್ನ ಚೆನ್ನಾಗೆ ಬಿಸಿ ಕಾವಲ್ಲಿ ಕರಗಿಸ್ಕೋಬೇಕು. ನಿಮ್ಗೆ ಎಷ್ಟು ಸ್ಪೂನ್ ಶುಗರ್ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದು ಸ್ವಲ್ಪ ಸ್ವೀಟ್ ಕಮ್ಮಿನೇ ಇದೆ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ಸ್ವೀಟ್ ಆಗಿ ಅಂತ. ಚೆನ್ನಾಗಿ ಕರಗಬೇಕು ಅದು ಶುಗರ್. ಕರಗಿದ್ರೆ ಅದೇ ಫುಲ್ಲು ಕಲರ್ ಬರುತ್ತೆ, ಆರೆಂಜ್ ಕಲರ್. ಸೊ ಚೆನ್ನಾಗಿರುತ್ತೆ. ಎಷ್ಟು ನೀಟಾಗಿ ಕರಗ್ತಿದೆ ಅದು, ಅದೇ ಕರಗುತ್ತೆ. ನಾವು ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಇದು ಈ ಕಲರ್ ಬಂದಿದೆ. ಸೊ ಈ ಥರ ಆಗಬೇಕು ಕಲರ್. ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಬಂದಾಗ ಆಫ್ ಮಾಡಿಬಿಡಿ. ಆಫ್ ಮಾಡಿಬಿಟ್ಟು ಇವಾಗ ಅಕ್ಕಿ ಒಳಗೆ ಹಾಕೋದು ಅಷ್ಟೇ. ಸ್ಮೆಲ್ ಮಾತ್ರ ಸಖತ್ತಾಗಿದೆ. ಸೊ ಆಟೋಮೆಟಿಕ್ಲಿ ಕಲರ್ ಚೇಂಜ್ ಆಗ್ತಾ ಇದೆ. ಸೊ ನೋಡಿ ಈ ಥರ ಕಲರ್ ಬಂದಿದೆ. ಕೀರು ವೈಟ್ ಬದಲು ಅದು ಕೇಸರಿ ಬಣ್ಣ, ಇದು ಆರೆಂಜ್ ಕಲರ್ ಬಂದಿದೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ್ಯಂಡ್ ಟೇಸ್ಟ್ ಅಂತೂ ಆಲ್ಸೋ ಸೂಪರ್. ಆಲ್ರೆಡಿ ಟೇಸ್ಟ್ ಮಾಡಾಯಿತು ನಾನು. ಸೊ ಚೆನ್ನಾಗಿ ಬಂದಿದೆ ಕೀರು. ಎಸ್, ನಿಮಗೂ ಕೂಡ ಕೀರು ಕೊಡ್ತೀನಿ ಬನ್ನಿ, ಬಿಕಾಸ್ ನನ್ನ ಬರ್ಡೇ ಅಲ್ವಾ, ಹಾಗಾಗಿ. ಸೊ ಅಷ್ಟೇ. A few moments later. ಸೊ ಇವಾಗ ನಾನು ಕೂಡ ರೆಡಿಯಾಗಿದ್ದೀನಿ. ನೋಡಿ ಈ ಥರ ರೆಡಿಯಾಗಿದ್ದೀನಿ. ಸಿಂಪಲ್ಲಾಗೆ ರೆಡಿಯಾದೆ. ಸೊ ಚೆನ್ನಾಗಿ ಕಾಣಿಸ್ತಿದ್ದೀನ ಏನು ಎತ್ತ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಆ್ಯಂಡ್ ಅಕ್ಕ ಅಮ್ಮ ಎಲ್ಲ ಬಂದರು. ನಾನು ಕೂಡ ಸ್ವಲ್ಪ ಫೋಟೋಶೂಟ್ ಮಾಡ್ಕೊತಾ ಇದ್ದೆ, ನೋಡ್ಬೋದು. ಎಸ್, ನಮ್ಮ ಟ್ಯೂಷನ್ ಮಕ್ಕಳು ಹ್ಯಾಪಿ ಬರ್ಡೇ ಹೇಳೋಕ್ಕೆ ಅಂದ್ಬಿಟ್ಟು ಮಾತಾಡ್ಕೊತಿದ್ದಾರೆ. ತೋರಿಸ್ತೀನಿ ನಿಮಗೆ, ಬನ್ನಿ. ಇವಾಗ ನಾನು ಒಳಗಡೆ ಹೋದ ತಕ್ಷಣ ಹ್ಯಾಪಿ ಬರ್ಡೇ ಹೇಳ್ತಾರೆ, ಬಿಕಾಸ್ ನಾನು ಈಚೆನೇ ನಿಂತಿದ್ದೀನಿ ಇವಾಗ ಕೇಳಿಸ್ಕೊಂಡು. ಅಕ್ಕ ಬಂದಾಗ ಹೇಳೋಣ ಹಂಗೆ ಹಿಂಗೆ ಅಂತ ಮಾತಾಡ್ಕೊತಿದ್ದಾರೆ. ಬನ್ನಿ ತೋರಿಸ್ತೀನಿ. ಇವಾಗ ವಿಶ್ ಮಾಡ್ತಾರೆ ಅನಿಸುತ್ತೆ. ಸೊ ತೋರಿಸ್ತೀನಿ ಬನ್ನಿ. ಥ್ಯಾಂಕ್ ಯು ಆಲ್ ಆಫ್ ಯು. ಓ, ಹ್ಯಾಪಿ ಬರ್ಡೇ ಅಂತ ಬರ್ದಿದ್ದಾರೆ ನೋಡಿ. ಥ್ಯಾಂಕ್ ಯು ಮಕ್ಕಳ, ಥ್ಯಾಂಕ್ ಯು ಸೋ ಮಚ್. ಸ್ಟೂಡೆಂಟು ಚಾಕ್ಲೇಟ್ ಕೊಟ್ಟಿದ್ದಾಳೆ ನೋಡಿ. ಸೊ ಎಲ್ಲರಿಗೂ ನನ್ನ ಬರ್ಡೇ ಅಂತ ಗೊತ್ತಾಗ್ಬಿಟ್ಟಿದೆ. ನಿಮಗೆಲ್ಲ ಯಾರು ಹೇಳಿದ್ದು? ಎಲ್ಲ ಸ್ಟೇಟಸ್ಗೆ ಹಾಕಿದ್ದಾರಲ್ಲ ಅವ್ರ ಮಮ್ಮಿ ಒಂದಷ್ಟು ಜನ ಹೇಳವ್ರೆ. ಸೊ ನೀವೆಲ್ಲ ಚೆನ್ನಾಗಿ ಓದಿದ್ರೆ ನಂಗೆ ಅದೇ ಗಿಫ್ಟು, ಗೊತ್ತಾಯ್ತಾ? ನೀವೇನು ಗಿಫ್ಟ್ ಕೊಡಬೇಡಿ ನನಗೆ. ಹಾಂ, ಚೆನ್ನಾಗಿ ಓದ್ಕೋಬೇಕಷ್ಟೆ. ಎಸ್, ಇವಾಗ ಬರ್ಡೇ ಸೆಲೆಬ್ರೇಷನ್ ಮಾಡಿಸ್ತವ್ರೆ ನೋಡಿ. ಹ್ಯಾಪಿ ಬರ್ಡೇ ಅಂತ ಹಾಕೋರೆ. ಒಂದು ಕಾಮಿಡಿ ಏನು ಗೊತ್ತಾ, ನಮ್ಮ ಅಮ್ಮರು ಗಾಡಿ ಬರುವಾಗ ಕೇಕ್ನ ಬಿಡಿಸ್ಕೊಂಡ್ಬಿಟ್ಟಾರೆ. ಸ್ವಲ್ಪ ಹೆಸರೆಲ್ಲ ಅಳಿಸೋಗಿತ್ತು, ಅದನ್ನ ನೀಟಾಗಿ ಡೆಕೋರೇಟ್ ಮಾಡೋರು ಅಷ್ಟೇ. ಕೇಕು ಪಜಿತಿ ಆ ಥರ ಆಗದೆ. ಗಾಡೀಲಿ ಬರುವಾಗ ಕೇಕು ಮಳೆ ಬತ್ತಿದಂಗೆ ಜಾರ್ಬಿಟ್ಟು ಬಿದ್ದೋಗಿದೆಯಂತೆ. ಸದ್ಯಕ್ಕೆ ಅವರು ಬೀಳಲಿಲ್ಲ, ಕೇಕ್ ಬೀಳ್ತಷ್ಟೆ. ಸೊ ನಮ್ಮ ಟ್ಯೂಷನ್ ಮಕ್ಕಳು ಕೂಡ ಬಂದಿದ್ದಾರಲ್ವ, ಅವನು ಕರೆದೇ ಬನ್ನಿ ಅಂತ. ಸೊ ಒಬ್ಬೊಬ್ರು ಬರ್ತಾವ್ರು ನೋಡ್ತೀವಿ. ಫಂಕ್ಷನ್ ಎಲ್ಲ ಮುಗೀತು, ಕೇಕ್ ಕಟ್ಟಿಂಗ್ ಎಲ್ಲ ಆಯ್ತು. ಇವಾಗ ಊಟ ಮಾಡಬೇಕು. ನಾನ್ ವೆಜ್ ಮಾಡಿದ್ದೀವಿ ಮನೇಲಿ.
ಸೊ ಊಟ ಮಾಡಬೇಕು, ಮಲ್ಕೋಬೇಕು. ಆಲ್ರೆಡಿ 9:30 ಆಗಿದೆ ಟೈಮು. ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್, ಗುಡ್ ನೈಟ್, ಟೇಕ್ ಕೇರ್.